ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಚಿತ್ಕವರೆ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 1 ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಥರ. ಇವಾಗ ಒಂದು ಜಾರ್ಗೆ 2 ಟೇಬಲ್ ಸ್ಪೂನ್ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು, ಇವಾಗ 1 ಇಂಚು ಚಕ್ಕೆ, 6 ಲವಂಗ, ಅರ್ಧ ಹೋಳು ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಇವಾಗ 3 ಇಲ್ಗು ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, ಒಂದು 10 ಕಾಳಷ್ಟು ಮೆಣಸು, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಇಷ್ಟೆಲ್ಲ ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು. ರುಬ್ಕೊಂಡಾದಮೇಲೆ ಇವಾಗ ಮಟನ್ನ ವಾಶ್ ಮಾಡಿಕೊಂಡು, ಇವಾಗ ಅದಕ್ಕೆ ಅರಿಶಿನ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಇದು ಚೆನ್ನಾಗಿ ನೀರು ಸುಂಡಿಸ್ಕೋಬೇಕು. ಸ್ವಲ್ಪನೂ ನೀರು ಇರಬಾರ್ದು. ನೋಡಿ, ಚೆನ್ನಾಗಿ ಸುಂಡಿದೆ, ಸ್ವಲ್ಪನೂ ನೀರಿಲ್ಲ. ಇವಾಗ ಕಾಯಿಸ್ಕೊಂಡಿರುವಂತಹ ಬಿಸಿನೀರನ್ನ ಇವಾಗ ಇದರೊಳಗಡೆ ಹಾಕಿ, ಈಗ ಇದನ್ನು 5 ವಿಷಿಲ್ ಕೂಗಿಸ್ಕೊಬೇಕು. ಅರ್ಧ kg ಮಟನ್ ಹಾಕ್ಕೊಂಡಿರೋದು. ಇವಾಗ ಇದು 5 ವಿಷಿಲ್ ಕೂಗಿಸ್ಕೊಳ್ಳೋಣ. ಅಲ್ಲಿವರೆಗೂ ಇವಾಗ ಇದು ಒಂದು ಬಾಣಲಿಲಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಇವಾಗ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಉದುದಕ್ಕೆ ಹಚ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಚಿತ್ಕವರೆ ಕಾಳನ್ನ ಇದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷದ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಆಗಿದೆ. 5 ವಿಷಿಲ್ ಕೂಗಿದೆ. ಖಾರ ಏನು ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕು. ಇವಾಗ 10 ನಿಮಿಷ ತನಕ ಹುರ್ಕೊಂಡಿರ್ತೀವಲ್ಲ ಅವರೆಕಾಳು, ಅದನ್ನು ಹಾಕ್ಕೊಂಡು ಇವಾಗ ಇದನ್ನು ಒಂದು 15 ಮಿನಿಟ್ಸ್ವರೆಗೂ ಬಿಡಬೇಕು. ಚೆನ್ನಾಗಿ ಮಳ್ಸ್ಕೊಬೇಕು. 15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ರುಚಿ ನೋಡಿಕೊಂಡು ಮತ್ತೆ ಸಾಲ್ಟ್ ಹಾಕ್ಕೊಳ್ಳೋಂಗಿದ್ರೆ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ಚಿತ್ಕವರೆ ಮಟನ್ ಸಾಂಬಾರು ರೆಡಿ, ನಾಟಿ ಸ್ಟೈಲ್. ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ.